ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ರೋಹಿಣಿ. ನನಗೆ ಮದುವೆಯಾಗಿ 3 ವರ್ಷ ಆಗಿದೆ ಮತ್ತು ಒಂದು ಮಗು ಕೂಡ ಇದೆ. ನಾವು ಅತ್ತೆ ಮಾವನ ಜೊತೆಗೆ ಇದ್ದೀವಿ. ಜೊತೆಗೆ ಅಕ್ಕ ಭಾವ ಕೂಡ ಇದ್ದಾರೆ. ನಮಗಿಂತ ಮೊದಲು ಅಕ್ಕ ಭಾವನಿಗೆ ಮದುವೆ ಆಗಿದ್ದರೂ ಅವ್ರಿಗಿನ್ನೂ ಮಕ್ಕಳೇ ಆಗಿಲ್ಲ. ಮೊದಲು ಅವರು ಬೇಡ ಅಂತ ಅಂದ್ಕೊಂಡ್ರು. ಆಮೇಲೆ ಅವ್ರಿಗೆ ಮಕ್ಕಳಾಗೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಗೊತ್ತಾಯಿತು. ನನ್ನ ಗಂಡ ಮೊದಲಿನಿಂದನೂ ಬೇರೆ ಊರಿನಲ್ಲಿ ಕೆಲಸ ಮಾಡೋದು. ತಿಂಗಳಿಗೊಮ್ಮೆ ಒಂದೊಂದು ಬಾರಿ 2-3 ತಿಂಗಳಿಗೊಮ್ಮೆ ಮಾತ್ರ ಬರುತ್ತಾರೆ. ಆದರೂ ನಾವು ಅಂದುಕೊಂಡಿದ್ದಕ್ಕಿಂತ ನಮಗೆ ಬೇಗನೆ ಮಕ್ಕಳಾಗಿದೆ. ನಮಗೆ ಮಗು ಆದಾಗ ಎಲ್ಲರಿಗೂ ಖುಷಿ, ಆದರೆ ಅದರ ಜೊತೆ ಒಂದು ಸ್ವಲ್ಪ ದುಃಖವು. ಯಾಕಂದರೆ ಅಕ್ಕ ಭಾವನಿಗೆ ಮಗು ಆಗಿಲ್ಲ ಅಂತ. ನಮಗೆ ಮಗು ಆದಮೇಲೆ ಅಕ್ಕ ಭಾವನ ಮಧ್ಯೆ ಜಗಳ ಜಾಸ್ತಿ ಆಯಿತು ಮತ್ತು ಭಾವ ಕುಡಿತದ ಚಟಕ್ಕೆ ಬಿದ್ದರು. ಇದನ್ನು ಸಹಿಸಲಾರದೆ ಅತ್ತೆ ಮಾವ ದಿನ ಚಿಂತಿಸತೊಡಗಿದ್ರು. ಆದರೆ ಏನು ಮಾಡೋದು ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಮತ್ತು ಅವರು ಬಹಳಷ್ಟು ಡಾಕ್ಟರ್ಸ್ಗೆ ತೋರಿಸಿದ್ದಾರೆ, ತುಂಬ ದುಡ್ಡನ್ನು ಖರ್ಚು ಮಾಡಿದ್ದಾರೆ. ನಾನೊಂದು ದಿನ ನನ್ನ ಮಗುನ ನೋಡ್ಕೊಳ್ತಾ ಇದ್ದೆ. ಆಗ ಅಕ್ಕ ಬಂದರು. ಮಗುನ ಎತ್ಕೊಂಡು ಮುದ್ದಾಡ್ತಿದ್ರು. ಅದನ್ನು ನೋಡಿ ಅಯ್ಯೋ ಪಾಪ ಅಂತ ಅನ್ನಿಸ್ತು. ನಾನೇ ಧೈರ್ಯ ಮಾಡಿ ಅಕ್ಕನಿಗೆ ಕೇಳಿದೆ, ಅಕ್ಕ, ನಿಮಗೆ ಈ ಕಷ್ಟದಿಂದ ಪಾರಾಗೋದಕ್ಕೆ ನೀವು ಯಾಕೆ ದತ್ತು ತಗೋಬಾರ್ದು? ನಾನೇನೋ ಒಪ್ತೀನಿ, ಆದರೆ ನಿಮ್ಮ ಭಾವ ಮತ್ತು ಅತ್ತೆ ಮಾವ ಒಪ್ತಾ ಇಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ ಅವ್ರಿಗೆ, ನೀವು ಹೇಳ್ದಂತೆ ನಾನು ಕೇಳ್ತೀನಿ, ನಿಮ್ಮ ಇಷ್ಟ ಮಗು ವಿಷಯದಲ್ಲಿ ಅಂತ. ಮಾರನೇ ದಿನ ಅತ್ತೆ ನನ್ನ ಹತ್ರ ಬಂದು, ನೋಡಮ್ಮ, ನಾನು ತುಂಬ ಇಂಪಾರ್ಟೆಂಟ್ ವಿಷಯನ ಮಾತಾಡಬೇಕು. ನೀನು ಈ ವಿಷಯನ ಕೇಳಿದ ಮೇಲೆ ಗಾಬರಿ ಆಗಬಾರ್ದು ಮತ್ತು ನನ್ನನ್ನು ಕೆಟ್ಟ ದೃಷ್ಟಿಯಿಂದನೂ ನೋಡಬಾರ್ದು. ನಾನು ಇವತ್ತು ಏನೇ ಹೇಳ್ತಾ ಇದ್ದರೂ ಅದು ಈ ಕುಟುಂಬದ ಒಳಿತಿಗಾಗಿ, ಎಲ್ಲರೂ ಸುಖವಾಗಿ ಇರಬೇಕು ಅಂತ ಅಷ್ಟೇ. ನಿನಗೆ ಗೊತ್ತಿರೋ ಹಾಗೆ ನಿನ್ನ ಅಕ್ಕ ಭಾವನಿಗೆ ಮಕ್ಕಳಾಗಿಲ್ಲ. ಅವ್ರಿಗೆ ಮಕ್ಕಳಾಗೋದು ಇನ್ನೂ ಕಷ್ಟ ಆಗಿದೆ. ನಮಗೆ ದತ್ತು ತಗೊಳ್ಳೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾವೆಲ್ಲರೂ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಆ ನಿರ್ಧಾರಕ್ಕೆ ನಿನ್ನ ಒಪ್ಪಿಗೆ ಮಾತ್ರನೇ ಬಾಕಿ ಇದೆ. ನಮ್ಮ ನಿರ್ಧಾರ ಏನು ಅಂದರೆ, ನಿನ್ನ ಅಕ್ಕನಿಂದ ಆಗದ ಮಗುವನ್ನು ನೀನು ನಿನ್ನ ಭಾವನ ಜೊತೆ ಸೇರಿ ಮಗುವನ್ನು ನೀಡಬೇಕು ಅಂತ. ಈ ಮಾತನ್ನು ಕೇಳಿದ ತಕ್ಷಣ ಒಂದು ನಿಮಿಷ ನನ್ನ ತಲೆನೇ ಓಡಲಿಲ್ಲ. ಇವರೇನು ತಮಾಷೆ ಮಾಡ್ತಿದ್ದಾರಾ ಅಥವಾ ಇದು ಕನಸ ಅಂತ ಅನ್ನಿಸ್ತಾ ಇದೆ ನನಗೆ. ಆದರೆ ಅತ್ತೆ ನನ್ನ ಭುಜದ ಮೇಲೆ ಕೈ ಇಟ್ಟು, ಯಾಕೆ ಏನಾಯಿತು ರೋಹಿಣಿ ಅಂತ ಕೇಳಿದರು. ತಕ್ಷಣ ನಾನು ವಾಸ್ತವತೆಗೆ ಬಂದೆ. ಇದೇನು ಹೇಳ್ತಾ ಇದ್ದೀರಾ ಅತ್ತೆ? ಅವ್ರು ನನ್ನ ಭಾವ ಅಕ್ಕ ಇದ್ದಾರೆ ಮನೆಯಲ್ಲಿ. ನಾವು ಮಾಡೋದು ಎಷ್ಟು ಸರಿ? ಈ ವಿಷಯ ನನ್ನ ಗಂಡಂಗೆ ತಿಳಿದ್ರೆ ನನ್ನ ಜೀವನ ಏನಾಗುತ್ತೆ? ನೀನು ಗಂಡಂಗೆ ವಿಷಯ ತಿಳಿದಿರೋ ಹಾಗೆ ನಾವು ನೋಡ್ಕೋತೀವಿ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಅಕಸ್ಮಾತ್ ಅವ್ರಿಗೆ ತಿಳಿದ್ರು ನಾವದನ್ನು ಸಮಾಧಾನ ಮಾಡ್ತೀವಿ. ನಿಮ್ಮ ಭಾವನಿಗೆ ಮಗು ಅಂದರೆ ತುಂಬ ಇಷ್ಟ. ಅವನು ಕುಡಿತಕ್ಕೆ ಬಿದ್ದಿದ್ದಾನೆ. ಅವನು ಕುಡಿತದಿಂದ ಬಿಡಿಸೋದಕ್ಕೆ ಮಗು ಆಗಲೇಬೇಕು. ಈ ವಿಷಯ ಯಾರಿಗೂ ಗೊತ್ತಾಗದಂತೆ ನಾವು ಕಾಪಾಡ್ಕೋತೀವಿ. ನೀನು ಮಗುನ ಎತ್ಕೊಟ್ಟು ಅವ್ರಿಗೆ ನೀಡಿದ್ರೆ ಸಾಕು. ನೀನು ನಿರ್ಧಾರ ಮಾಡೋದಕ್ಕೆ ಕೆಲವು ದಿನಗಳನ್ನು ತೆಗೆದುಕೋ, ಆದರೆ ಸರಿಯಾದ ನಿರ್ಧಾರನೇ ಮಾಡು. ನಾನು ಅತ್ತೆ ಹೇಳಿದ ವಿಷಯವನ್ನು ರಾತ್ರಿ ಎಲ್ಲ ಯೋಚನೆ ಮಾಡಿ ನಿದ್ದೆಯೇ ಬರಲಿಲ್ಲ. ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯವೂ ಆಗಲಿಲ್ಲ. ಮರುದಿನ ನಾನು ಭಾವನಿಗೆ ಕಾಫಿ ನೀಡೋದಕ್ಕೆ ಹೋದೆ. ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ನನಗೆ ಅತ್ತೆ ಅದನ್ನು ಗಮನಿಸಿ ನನ್ನ ಹತ್ರ ಬಂದರು. ಯಾಕಮ್ಮ ರೋಹಿಣಿ ಹೀಗೆ ಮಾಡಿದೆ? ನಾನು ನಿನ್ನೆ ನಿನಗೆ ಹೇಳಿದೆ ಅಲ್ವಾ, ಈ ವಿಷಯ ಎಲ್ರಿಗೂ ತಿಳಿದಿದೆ, ಎಲ್ಲರೂ ಒಪ್ಪಿಗೆ ನೀಡಿದ್ದಾರೆ ಅಂತ. ಆದರೂ ಮನೆಯಲ್ಲಿ ಅಕ್ಕ ಇರುವಾಗ ನಾನು ಹೇಗಿದನ್ನು ಮಾಡೋದಕ್ಕೆ ಸಾಧ್ಯ ಅತ್ತೆ? ಅಕ್ಕನನ್ನು ಕರೆದು ನನ್ನ ಕೋಣೆಗೆ ಅವ್ರ ಮುಂದೆನೇ ಈ ವಿಷಯನ ಹೇಳಿದ್ರು. ಅಕ್ಕ ನನ್ನ ಕೈನ ಹಿಡ್ಕೊಂಡು, ನಂದೇನು ಅಭ್ಯಂತರ ಇಲ್ಲ ರೋಹಿಣಿ, ನನಗೆ ನನ್ನ ಸಂಸಾರನ ಉಳಿಸ್ಕೊಳ್ಬೇಕು,
ಅದಕ್ಕೆ ನಾನು ಒಪ್ಪಿದ್ದೀನಿ. ನೀನು ನಿನ್ನ ಸ್ವಲ್ಪ ದೊಡ್ಡ ಮನಸ್ಸು ಮಾಡು. ನೋಡಮ್ಮ ರೋಹಿಣಿ, ಇವತ್ತು ದಿನ ಚೆನ್ನಾಗಿದೆಯಂತೆ. ಇವತ್ತಿನಿಂದ ನೀನು ನಿನ್ನ ಭಾವನ ಜೊತೆಗೆ ಇರಬೇಕು. ಅವ್ರ ಜೊತೆನೇ ಸಮಯ ಕಳಿಬೇಕು. ಅವನು ಇಷ್ಟಪಡೋ ಹಾಗೆ ಇರಬೇಕು. ಮತ್ತು ಕೆಲವು ತಿಂಗಳಲ್ಲಿ ಶುಭ ಸುದ್ದಿಯನ್ನು ನೀಡಿ ನಮ್ಮ ಮನೆಗೆ ಬೆಳಕನ್ನು ನೀಡಬೇಕು. ಹೌದು, ನಿಮ್ಮ ಭಾವನಿಗೆ ಹಸಿರು ಬಣ್ಣ ಅಂದರೆ ಬಹಳ ಇಷ್ಟ. ಇವತ್ತು ರಾತ್ರಿ ನೀನು ಹಸಿರು ಬಣ್ಣನ ಧರಿಸಿ ಭಾವನ ಜೊತೆ ನಿನ್ನ ಸಮಯನ ಕಳಿಬೇಕು. ಆಯ್ತತ್ತೆ. ಮತ್ತು ಅಕ್ಕ, ನೀವಿಷ್ಟು ಹೇಳಿದ್ದೀರಾ ಅಂದರೆ ನಾನು ನಿಮ್ಮ ಮಾತಿಗೆ ಒಪ್ಕೊಳ್ತೀನಿ. ಆದರೆ ನನ್ನ ಸಂಸಾರನ ನೀವೇ ಉಳಿಸ್ಬೇಕು ಅಂತ ರಾತ್ರಿ ನಾನು ಹಸಿರು ಬಣ್ಣದ ಸೀರೆನ ಧರಿಸಿ ಮಗುನ ಅತ್ತೆಗೆ ನೀಡಿ ನಾನು ಭಾವನ ಜೊತೆ ಕಾಲ ಕಳೆಯೋದಕ್ಕೆ ಹೋದೆ. ರೂಮಿನ ಒಳಗಡೆ ಹೋಗಿದ್ದ ತಕ್ಷಣ ಭಾವ ನನ್ನನ್ನು ನೋಡಿ ಎದ್ದು ನಿಂತರು. ನನ್ನ ಕೈ ಹಿಡಿದು ಮಂಚದ ಮೇಲೆ ಕೂರಿಸಿ ಕೋಣೆ ಬಾಗಿಲನ್ನು ಹಾಕಿದ್ರು. ರೋಹಿಣಿ, ನನಗೆ ಗೊತ್ತಿದೆ ಇದು ನಿನಗೆ ಮುಜುಗರದ ವಿಷಯ ಅಂತ. ಆದರೆ ಎಲ್ಲರೂ ಇದೇ ನಿರ್ಧಾರ ಸೂಕ್ತ ಅಂತ ಯೋಚನೆ ಮಾಡಿದ್ದೀವಿ. ನಿನ್ನ ಗಂಡ ತಿಂಗಳಿಗೊಮ್ಮೆ, ನಾವು 2-3 ತಿಂಗಳಿಗೊಮ್ಮೆ ಬರ್ತಾನೆ. ಅವನಿಗೆ ವಿಷಯ ಗೊತ್ತಾಗಲ್ಲ. ಅಕಸ್ಮಾತ್ ಅವನಿಗೆ ವಿಷಯ ಗೊತ್ತಾದರೂ ನಿಂದೇ ಮಗು ಅಂತ ಹೇಳಿ ನಂತರ ನಾವು ಮಗುನ ದತ್ತು ತಗೊಳ್ತೀವಿ. ಅವನಿಗೆ ಅವನದೇ ಮಗು ಅಂತ ತಿಳ್ಕೊಳ್ತಾನೆ. ನಾನು ಮತ್ತು ನಿಮ್ಮಕ್ಕ ತುಂಬ ನೊಂದಿದ್ದೀವಿ ಈ ವಿಷಯದಲ್ಲಿ. ಇಂದಿನಿಂದ ನಿನ್ನಿಂದ ನಮಗೆ ಸ್ವಲ್ಪ ಸಮಾಧಾನ ಸಿಗೋ ಸೂಚನೆ ಇದೆ. ಭಾವ, ನೀವು ಹೇಳ್ತಾ ಇರೋದು ಸರಿ. ನಾನು ಒಪ್ಕೊಂಡಿರೋದು ಅಕ್ಕನಿಗೋಸ್ಕರ. ಅವ್ರ ಕಷ್ಟ ನೋಡೋಕ್ಕೆ ಆಗದೆ ತುಂಬ ಸಂತೋಷ ರೋಹಿಣಿ. ಇಂದಿನಿಂದ ನಾವು ಎಷ್ಟು ಸಾಧ್ಯನೋ ಅಷ್ಟು ಸಮಯನ ಕಳಿಬೇಕು. ಆಯಿತು ಭಾವ, ಹಾಗೆಯೇ ಆಗಲಿ. ನನಗೆ ನೀನು ಹುಟ್ಟಿರೋ ಸೀರೆ ಇಷ್ಟ ಆಗಿದೆ. ಆದರೆ ನಾನು ನಿನಗೋಸ್ಕರ ಏನನ್ನ ತಂದಿದ್ದೀನಿ, ನೀನು ದಯವಿಟ್ಟು ಅದನ್ನು ಧರಿಸ್ತೀಯಾ? ಭಾವ, ನನಗೋಸ್ಕರ ಒಂದು ಮಾಡರ್ನ್ ಡ್ರೆಸ್ನ ತಂದಿದ್ದಾರೆ. ನೋಡೋದಕ್ಕೆ ಅದು ಚೆನ್ನಾಗೇ ಇದೆ. ನೀನು ಮಾಡರ್ನ್ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀಯ. ನಿನ್ನಲ್ಲಿರೋ ಸೌಂದರ್ಯ ಇನ್ನಷ್ಟು ಹೆಚ್ಚು ಕಾಣುತ್ತೆ. ನಾನು ತಲೆ ಬಗ್ಗಿಸಿ, ಆಯಿತು ಭಾವ, ಇದನ್ನು ಧರಿಸ್ಕೊಂಡು ಬರ್ತೀನಿ. ನಾನು ಅವ್ರು ಕೊಟ್ಟಿರೋ ಬಟ್ಟೆನ ಹಾಕ್ಕೊಂಡು ಬಂದೆ. ಅವರು ಕಣ್ಣು ಮಿಟುಕಿಸದೆ ನನ್ನನ್ನೇ ನೋಡ್ತಿದ್ದಾರೆ. ಅವರು ತಂದಿರೋ ಬಟ್ಟೆನೂ ಹಾಗೇ ಇದೆ. ಅರ್ಧ ಸೌಂದರ್ಯ ಆಚೆ ಕಾಣಿಸ್ತಾ ಇದೆ. ನಾನು ಮುಜುಗರದಿಂದ ಕೈಯನ್ನು ಮುಚ್ಕೊಂಡೆ. ಭಾವ ಕೈಯನ್ನು ತೆಗೆದು, ಇದಿನ್ನೂ ಈ ಬಿಗುಮಾನ ನಮ್ಮಿಬ್ಬರ ಮಧ್ಯೆ ಇರೋದು ಬೇಡ. ನಿನಗಿದನ್ನು ಸರಿಯಾಗಿ ಧರಿಸೋದಕ್ಕೆ ಬರೋದಿಲ್ಲ. ನಾನು ನಿನಗೆ ತೋರಿಸ್ಕೊಡ್ತೀನಿ ಅಂತ ಒಂದೊಂದಾಗಿ ಅದನ್ನು ತೆಗೆದರು. ಮತ್ತೆ ಅದನ್ನು ನನಗೆ ತೋರಿಸಿ, ಹೀಗೆ ಹಾಕೋಬೇಕು ಅಂತ ಕನ್ನಡಿ ಮುಂದೆ ನಿಲ್ಲಿಸಿ, ನೋಡು, ನಿನ್ನ ಮುಂದೆ ಯಾವುದೇ ರಂಬೆ ಊರ್ವಶಿನೂ ಕಡಿಮೆ. ಅಂದು ರಾತ್ರಿ ಭಾವ ಅವ್ರ ಮನಸ್ಸಿನ ಆಳದ ನೋವನ್ನು ಹೇಳ್ಕೊಂಡ್ರು. ಮತ್ತು ಬಗೆದಷ್ಟು ಸೌಂದರ್ಯನ ಸವಿದ್ರು. ಮಾರನೇ ದಿನ ನಾನು ಹೇಳೋದು ಲೇಟ್ ಆಯಿತು. ಮತ್ತು ಕೋಣೆಯಿಂದ ಹೊರಗಡೆ ಸರಿ ಮಾಡಿಕೊಂಡು ಬಂದೆ. ನನ್ನನ್ನು ನೋಡಿ ಅಕ್ಕ ಮತ್ತು ಭಾವ ನಕ್ಕರು. ಪರವಾಗಿಲ್ಲ, ನೀನು ಮನೆ ಕೆಲಸ ಏನನ್ನೂ ಮಾಡಬೇಡ. ಇನ್ಮೇಲೆ ನೀನು ಹೆಚ್ಚೆಚ್ಚು ಸಮಯ ನಿನ್ನ ಭಾವ ಅವನ ಜೊತೆ ಕಳೆದ್ರೆ ಸಾಕು. ಈ ಮಾತನ್ನು ರೂಮಿನಿಂದ ಕೇಳಿದ ಭಾವ ನನ್ನನ್ನು ಮತ್ತೆ ಕರೆದರು. ಮತ್ತೆ 2 ತಾಸು ಆದಮೇಲೆ ನಾನು ರೂಮಿನ ಆಚೆ ಬಂದಿದ್ದು. ನನಗೂ ಸುಸ್ತಾಗಿತ್ತು. ನಾನು ನಿದ್ರೆ ಮಾಡಿದೆ. ಮತ್ತೆ ರಾತ್ರಿ ಭಾವ ಅವರ ಇಷ್ಟದ ಮತ್ತೊಂದು ಬಟ್ಟೆಯನ್ನು ತಂದಿದ್ರು. ಅದನ್ನು ನನಗೆ ತೊಡಿಸಿ ಸೌಂದರ್ಯದ ಅಳತೆ ಮಾಡಿ ತೂಗಿ ವರ್ಣಿಸಿ ಸವಿದ್ರು. ಮಾರನೇ ದಿನ ನಾನು ಅಡುಗೆ ಮಾಡ್ತಾಯಿದ್ದೆ. ನನ್ನ ಬೆನ್ನಿನ ಹಿಂದೆ ಗುರುತಾಗಿದೆ. ಅಕ್ಕ ಅದನ್ನು ನೋಡಿ, ಭಾವ ನಿನಗೆ ತುಂಬ ಕಷ್ಟ ಕೊಡ್ತಿದ್ದಾರಾ? ಇಲ್ಲ ಅಕ್ಕ, ಹಾಗೇನೂ ಇಲ್ಲ. ಏನೋ ಆವೇಶದಲ್ಲಿ ಆಗಿದೆ ಅಷ್ಟೆ. 2 ದಿನ ಹೊರಟೋಗುತ್ತೆ. ಮತ್ತು ನನ್ನನ್ನು ಕರೆದು, ಎಲ್ಲ ಸರಿ ಇದೆಯಲ್ವಾ, ಏನಾದರೂ ತೊಂದರೆ ಇದೆಯಾ ಅಂತ ಕೇಳಿದ್ರು. ಏನೂ ಇಲ್ಲ ಅತ್ತೆ, ನನ್ನ ಗಂಡನ ಫೋನ್ ಬಂದಿತ್ತು. ನಾನು ಅವರ ಹತ್ರ ನಾರ್ಮಲ್ ಆಗಿ ಮಾತಾಡಿದೆ. ಅವರು ನಾನು ಕೆಲಸದ ನಿಮಿತ್ತ ಹೊರದೇಶಕ್ಕೆ ಹೋಗ್ತಾ ಇದ್ದೀನಿ, ಬರೋದಕ್ಕೆ ತಡ ಆಗತ್ತೆ ಅಂದರು. ನೀನು ನನ್ನ ಮೇಲೆ ಕೋಪ ಮಾಡ್ಕೋಬೇಡ, ನಾನು ನಿನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಂದ ಮೇಲೆ ಬಡ್ಡಿ ಸಮೇತ ತಗೊಳ್ತೀನಿ, ಅಲ್ಲಿವರೆಗೂ ಸ್ವಲ್ಪ ಕಾಯಿ ಅಂತ ಸಮಾಧಾನ ಮಾಡಿದ್ರು. ನನಗೆ ಒಳಗೆ ಬೇಜಾರಾಯಿತು. ಯಾಕಂದರೆ
ಆ ವ್ಯಕ್ತಿಗೆ ಏನೂ ತಿಳಿದಿಲ್ಲ ನಾನು ಮೋಸ ಮಾಡ್ತಾ ಇದ್ದೀನಿ ಅಂತ. ಆದರೆ ಭಾವ ಕುಡಿಯೋದನ್ನು ಬಿಟ್ಟಿದ್ದಾರೆ. ಮತ್ತು 15 ರಿಂದ 20 ದಿನಗಳಲ್ಲಿ ಅವರ ವರ್ತನೆ ಬದಲಾಗಿದೆ. ಅವರು ಪ್ರತಿದಿನ ಶುಭ ಸುದ್ದಿಗಾಗಿ ಕಾಯ್ತಿದ್ದಾರೆ. 1 ತಿಂಗಳು ಹೀಗೆ ನಡೀತು. ನಾನು ಭಾಳಷ್ಟು ಸಮಯ ಭಾವನ ಜೊತೆನೇ ಕಳೀತಿದ್ದೆ. ನನಗೂ ಅವ್ರ ಜೊತೆ ಸಮಯ ಕಳೆಯೋದಕ್ಕೆ ಇಷ್ಟ ಆಗ್ತಿತ್ತು. ಯಾಕಂದರೆ ಗಂಡ ದೂರ ಇದ್ದಿದ್ದರಿಂದ ನನಗೂ ಒಂಟಿತನ ಕಾಡ್ತಿತ್ತು. ಇದನ್ನು ಭಾವ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಒಂದಿನ ನನಗೆ ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತು. ಡಾಕ್ಟರ್ ಹತ್ರ ಹೋದ್ಮೇಲೆ ಶುಭ ಸುದ್ದಿ ಅಂತ ಗೊತ್ತಾಯಿತು. ಮನೆಯಲ್ಲಿ ಸಂಭ್ರಮದ ವಾತಾವರಣ. ಭಾವನಿಗೆ ಫಲ ಕೊಟ್ಟ ದಿನ. ಆದರೂ ನಾವು 9 ತಿಂಗಳು ಕಾಯಬೇಕಾಗಿತ್ತು. ಭಾವ ನನ್ನನ್ನು 9 ತಿಂಗಳು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ಮೊದಲ ಹೆರಿಗೆಯಲ್ಲಿ ನಾನು ನನ್ನ ಗಂಡನನ್ನು ತುಂಬ ಮಿಸ್ ಮಾಡಿಕೊಂಡಿದ್ದೆ. ಆದರೆ ಈ ಸತಿ ಭಾವ ಆ ಸ್ಥಾನನ ತುಂಬಿದ್ದಾರೆ. ಒಬ್ಬ ಹೆಂಡತಿಗೆ ತಾಯಾಗೋ ಸಂದರ್ಭದಲ್ಲಿ ಗಂಡ ಪಕ್ಕದಲ್ಲಿರಬೇಕು ಅನ್ನೋ ಹಂಬಲ ಸಹಜ. ನಾನು ಈ ಹೆರಿಗೆಯಲ್ಲಿ ಅದನ್ನು ನೆರವೇರಿಸ್ಕೊಂಡೆ. 9 ತಿಂಗಳು ಆದಮೇಲೆ ಒಂದು ಶುಭ ಸುದ್ದಿ, ಗಂಡು ಮಗುವಿನ ಜನನ. ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಮತ್ತು ದೇವರಿಗೆ ಅರ್ತಿದ್ದ ಅರ್ಕೆಯನ್ನು ಪೂರ್ತಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಅಕ್ಕ ಭಾವನಿಗೆ ಖುಷಿ ಅಂದರೆ ಖುಷಿ. 3 ತಿಂಗಳಾದಮೇಲೆ ನನ್ನ ಗಂಡ ಬರ್ತಾರೆ. ಅವ್ರಿಗೆ ಮಗುವಿನ ವಿಷಯ ತಿಳಿಯುತ್ತೆ. ಆದರೆ ಹೇಗಾಯಿತು ಅಂತ ತಿಳಿಲೇ ಇಲ್ಲ. ಆ ಮಗು ಅಕ್ಕ ಭಾವಂದೆ ಅಂತ ನನ್ನ ಗಂಡ ಭಾವಿಸ್ತಾರೆ. ನನ್ನ ಗಂಡ ಬಂದ ಸುದ್ದಿ ಭಾವನಿಗೆ ಇಷ್ಟನೇ ಆಗೋದಿಲ್ಲ. ಇವಾಗ ನಿನಗೆ ನಾನು ಬೇಡ ಅಂತ ಅಲ್ವಾ ಅಂತ ಪ್ರಶ್ನಿಸ್ತಾರೆ. ಭಾವ, ನನ್ನ ಗಂಡ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆನೇ ಬರೋದು. ಮಿಕ್ಕಿದ ಸಮಯದಲ್ಲಿ ನೀವೇ ಅಲ್ವಾ ನನಗೆ ಅಂತ ಸಮಾಧಾನ ಮಾಡಿದೆ. ನನ್ನ ಗಂಡಂಗೆ ತುಂಬ ದಿನ ಆದಮೇಲೆ ಹೆಂಡತಿ ಮಗುನ ನೋಡಿದ ಖುಷಿ ಮತ್ತು ಬಡ್ಡಿ ಸಮೇತ ತೀರಿಸ್ಕೊಳ್ಳೋ ಹಂಬಲ. ನನಗೂ ನನ್ನ ಗಂಡನನ್ನು ನೋಡಿದ ಖುಷಿಯಾಯಿತು. ನಾನು ಮಾಡಿದ ನಿರ್ಧಾರ ತಪ್ಪೋ ಸರಿಯೋ, ಆದರೆ ಇಂದು ನನ್ನ ಸಂಸಾರ ಖುಷಿಯಾಗಿದೆ. ಅದಕ್ಕಿಂತ ಇನ್ನೇನು ಬೇಕು ನನಗೆ? ನನ್ನಿಂದ ನನ್ನ ಸಂಸಾರ ಉಳಿದಿದೆ. ಮನೆ ಆನಂದವಾಗಿದೆ, ಸಂತೋಷವಾಗಿದೆ. ಇಷ್ಟೇ ಅಲ್ವಾ ಬೇಕಾಗಿರೋದು? ಸೊ ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂಥ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.